ರಾಜ್ಯ ಗುತ್ತಿಗೆದಾರರಿಗೆ ಇದುವರೆಗೂ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಎಂಬ ಆರೋಪ ಸಹ ಕೇಳಿಬಂದಿದೆ. ಹೀಗಾಗಿ ಸರ್ಕಾರದ ಒಂದು ಕಡೆ ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹಣ ಬಿಡುಗಡೆ ಮಾಡೋ ವೇಳೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಗುತ್ತಿಗೆದಾರರ ಸಂಘದವರು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸಚಿವರು ಶಾಸಕರು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಸರ್? ಈಗ ಪರ್ಸೆಂಟೇಜ್ ಕೇಳಕತ್ತಾರ ಅಂತ ನಾವು ಎಲ್ಲಿ ಹೇಳಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 5,000 ಕೋಟಿ ರೂಪಾಯಿ ಇಲ್ಲಿ ತನಕ ಖರ್ಚಾಗಿಲ್ಲ. ಟೆಂಡರ್ಗಳಿಗೆ ಯಾರಿಗೆ ಹಾಕಲಿಕ್ಕೆ ಇಂಡಿಪೆಂಡೆಂಟ್ ಇಲ್ಲ. ಟೆಂಡರ್ ಹಾಕಿದ್ರೆ ಟೆಂಡ್ರು ತೆಗಿಸ್ತಾರೆ. ಏನು ಅವೆಲ್ಲ ಟೆಂಡ್ರು ತೆಗೆದು ಟೈಮ್ ಪ್ರಕಾರ ಮಾಡೋಕ್ಕೆ ತಯಾರಿಲ್ಲ. ಹೋಸ್ಟೆಲ್ ಹಿಂಗೆ ಮಾಡೋಕ್ಕೆ ಸರ್ 5,000 ರೂಪಾಯಿ ವೆಸ್ಟ್ ಮಾಡಿದ್ರು. ಲ್ಯಾಂಡ್ ಆರ್ಮಿಗೆ ಮತ್ತು ನಿರ್ಮಿತ ಕೇಂದ್ರಕ್ಕೆ ಕೊಟ್ಟು ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರು, ಅದು ಕೊಟ್ಟವ್ರಿಗೆ ತೊಗೊಂಡವ್ರಿಗೆ ಗೊತ್ತಾ. ಈ ವರ್ಷ ಹಾಗೆ ಮಾಡ್ಲಾಕತ್ತಾರೆ. ಈಗ ನೋಡ್ರಿ, ಈಗ ಜನವರಿ ಬಂದರೂ ಇಲ್ಲಿ ತನಕ 1,000 ಕೋಟಿ ರೂಪಾಯಿ ಟೆಂಡರ್ ಆಗಿಲ್ಲ. ಅದಕ್ಕೆ ಏನದ, ನೀವು ಇಮಿಡಿಯೇಟ್ ಟೆಂಡರ್ ಕರೆದಕ್ಕೆ ಕೆಲಸಕ್ಕೆ ಚಾಲೂ ಮಾಡಿರಿ ಇದು ಅಂತ ಹೇಳಿ ನಾವು ಎಲ್ಲ ಕಾಂಟ್ರಾಕ್ಟ್ರಿಗೆ, ಎಲ್ಲ 42 ಶಾಸಕರಿಗೆ ಮತ್ತು ಎಲ್ಲ ಜಿಲ್ಲೆಯ ಇವರಿಗೆ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದೆವು. ಇಮಿಡಿಯೇಟ್ ವರ್ಕ್ ಚಾಲೂ ಮಾಡಿರಿ ಅಂತೇಳಿ. ಸರ್, ನಿಮ್ಮ ಅಧ್ಯಕ್ಷರು ಹೇಳ್ತಾರೆ ದುಡ್ಡು ಕೊಟ್ಟರೆ ಕಮಿಷನ್ನು, ದುಡ್ಡು ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ. ಹಂಗಿಲ್ಲ ಅಧ್ಯಕ್ಷರದ್ರ ಸರ್. ಇಲ್ಲ ಅಧ್ಯಕ್ಷರ ಹಂಗಂದಿಲ್ಲ. ನಮ್ಗೆ ಎಲ್ಲ ಕಡೆದು ಪತ್ರ ಬಂದವ, ಎಲ್ಲ ಜಿಲ್ಲೆ ಕಡೆದು. ಎಲ್ಲ ಜಿಲ್ಲೆ ಅಧ್ಯಕ್ಷರುಗಳು ನಮಗೆ ಟೆಂಡರ್ ಹಾಕಿಬಿಡ್ಸಂಗಿಲ್ಲ, ರೊಕ್ಕಕ್ಕೆ ಬೇಡ್ತಾರೆ, ನಮಗೆ ಪರ್ಸೆಂಟೇಜ್ ಕೇಳ್ತಾರೆ ಅಂತ ಲೆಟ್ರ್ ಬಂದವ. ಅವರೆಲ್ಲ ಲೆಟ್ರ್ ಗಮನಕ್ಕೆ ತೊಗೊಂಬಂದು ನಾವೆಲ್ಲ ಲೆಟ್ರ್ ತೊಗೊಂಡು ಅಧ್ಯಕ್ಷರು ಏನು ಮಾಡ್ಯಾರ, 30 ಜಿಲ್ಲೆಗೆ ಟೂರ್ ಹಾಕೊಂಡಿದ್ದಾರೆ. ಏನ್ರಿ 30 ಜಿಲ್ಲೆ ಟೂರ್ ಹಾಕ್ಕೊಂಡು ನೀವು ಈ ಥರ ಪತ್ರ ಬರೆದಿರಪ್ಪ, ಯಾರ್ಲಿಂದ ಕೇಳಕತ್ತಾರ ಡೀಟೇಲ್ ತಂದು ಕಿಸಿದ್ರೆ ನಾವೆಲ್ಲ ನಿಮ್ಗೆ 5ನೇ ತಾರೀಕು ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದೆವು ನಾವು. ಜಿಲ್ಲೆಯ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಅಂದ್ರೆ ಅಧಿಕಾರಿಗಳು ಏನೋ ದುಡ್ಡು ಕೇಳ್ತಿದ್ದಾರೆ. ಇಲ್ಲಿ ಸಚಿವರು ಸಹ ಭಾಗಿಯಾಗಿದಾರನ, ಶಾಸಕರು ಸಹ ಭಾಗಿಯಾಗಿದ್ದಾರೆ. ಬರೀ ಆಫೀಸರ್ ಅಷ್ಟೇ ಹೇಳ್ತಾರೆ. ಅವರು ಆಫೀಸರ್ ಹೇಳ್ತಾರೆ, ಶಾಸಕರು ಹೇಳ್ಯಾರ. ಶಾಸಕರು ಏನದ ಏನೋ ರೊಕ್ಕ ಕೊಟ್ಟರೆ ಪೂಜೆ ಮಾಡಕ್ಕೆ ಬರ್ತಾರೆ. ರೊಕ್ಕ ಕೊಟ್ಟರೆ ಏನದ, ಶಾಸಕರು ಸಚಿವರು ರೊಕ್ಕ ಕೊಟ್ಟರೆ ಮಾತ್ರ ಪೂಜೆ ಮಾಡಕ್ಕೆ ಬರ್ತಾರೆ. ಇಲ್ಲ, ಸಚಿವರು ಪೂಜೆ ಇರಲ್ಲ ಒಟ್ಟರೆ. ಶಾಸಕರು ಪೂಜೆ ಅವ್ರ ಕಾನ್ಸ್ಟಿಟ್ಯೂನ್ಸಿದಾಗ ಅವ್ರು ಏನು ಕೆಲಸ ಇರ್ತಾವಲ್ಲ ಅವ್ರ ಪೂಜೆ, ಅವ್ರಿಗೆ 10-12% ಪರ್ಸೆಂಟೇಜ್ ಕೊಟ್ಟರೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ. ಪೂಜೆನ ಮಾಡೋಂಗಿಲ್ಲ. ಇಲ್ಲ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳು ಯಾಕೆ ಬಿಡೋಂಗಿಲ್ಲ. ಅಲ್ಲಿ ತನಕ ಹಂಗೆ ಬೀಳ್ಬೇಕು, ಆದ್ರೆ ಪೂಜೆ ಮಾಡೋಂಗಿಲ್ಲ. ಏನ್ರಿ ಆ ಕೆಲಸ ಆಗಂಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಶಾಸಕರು ಇದೇ ರೀತಿನ ದುಡ್ಡು ಕೊಟ್ಟರೆ ಮಾತ್ರ ಪೂಜೆನ. 70% ಅದೇ ಥರ ದುಡ್ಡು ಕೊಟ್ಟರೆ ಪೂಜೆ ಎಲ್ಲ, ಪೂಜೆ ಆಗಂಗಿಲ್ಲ. ವಸತಿ ಇಲಾಖೆಯಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪಕವಾಗಿ ಮಧ್ಯವರ್ತಿಗಳ ಕಾಟ ಆಗ್ತಿದೆ ಎಂಬುದು ಒಂದು ಆರೋಪ. ಅದು ನಮ್ಮ ಅಧ್ಯಕ್ಷರು ಲೆಟ್ರ್ ಬರೋದು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವರಿಗೆ, ನಿಮ್ಮ ಬಳಿ ಈ ಥರ ನಡೀತಾ ಇದೆ ಅಂಥೇಳಿ. ಯಾಕಂದ್ರೆ ನಮಗೆ ಅವ್ರು ಟೈಮ್ ತೊಗೊಂಡ್ರೆ ಒಂದು 15-20 ದಿವಸ ತಡ್ಡಿ ಸುಧಾರಣೆ ಮಾಡ್ತೀವಿ ಅಂಥೇಳಿ. ಈಗ ಅದಕ್ಕೆ ಮೊದಲೇ ಡಿಕ್ಲೇರ್ ಮಾಡೋದು ನಮ್ಮ ಕರೆಕ್ಟ್ ಅಲ್ಲ ರೀ. ನೋಡಮ್ಮಿ ಸರ್, ಈಗ ನಮ್ದು ಒಂದಿನ ಜೀವನ ಅಲ್ಲಿದು. ಏನ್ರಿ, ನಾವು ನಿರಂತರವಾಗಿ ಅವ್ರ ಕೂಡ ಯಾವತ್ತೂ ಸಂಪರ್ಕದಿರಬೇಕು. ಅವ್ರಿಗೆ ನಾವು ಬಿಟ್ಟರು ಭಾಗಿಲ್ಲ. ಅದಕ್ಕೆ ನಾವು ಇಮಿಡಿಯೇಟ್ ಅವ್ರಿಗೆ ನಾವು ನೋಡ್ತೇವೆ, 15-20 ದಿನ ನೋಡ್ತೇವೆ. ಬಿಜೆಪಿ ಸರ್ಕಾರ ಇರುವಾಗ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ಕಮಿಷನ್ ಆರೋಪ ಮಾಡಿದರು. ಬಿಜೆಪಿ ಸರ್ಕಾರ ಇರಬೇಕಿಂತ ಜಾಸ್ತಿ ಇದನ್ನ ಕಮಿಷನ್ ಈಗಿನ ಸರ್ಕಾರದಲ್ಲಿ ಹೇಳಕತ್ತೀವಲ್ಲ. ನಮ್ಮ ಅಧ್ಯಕ್ಷರು ಹೇಳ್ಯಾರಲ್ಲ ಹೆಚ್ಚಿಗೆ ಅದ ಅಂತೇಳಿ. ಹೆಚ್ಚಿಗೆ ಆಗ್ಯದ ಅಂತ ಹೇಳಲ್ಲ. ಇದ್ರಾಗ ಅಂತಿಲ್ಲ, ಟೋಟಲಿ ಎದ್ರಾಗ ಕಲ್ತು ಒಳ್ಳೆ ಹೆಚ್ಚಿಗೆ ಆಗ್ಯದ. ಈಗ ನೋಡಿ ಸರ್, ಈ ಟೆಂಡರ್ ಹಾಕಲು ಸ್ವತಂತ್ರ ಇಲ್ಲ. ಮೀನಿಂಗ್ ಏನಾಯ್ತು ಹೇಳ್ರಿ ನಿಮ್ಗೆ ಗೊತ್ತಿನ. ಈ ಪ್ರೊಕ್ಯೂರ್ಮೆಂಟ್ದಾಗ ಟೆಂಡರ್ ಅವ, ಅಲ್ಲಿ ಟೆಂಡರ್ ಹಾಕೋ ಸ್ವತಂತ್ರ ಇಲ್ಲ. ಅಲ್ಲಿ ಏನದ ಓಪನ್ ಅದು ಹಾಕಿ ಟೆಂಡರ್ ತೆಗಿಸ್ತಾರೆ. ಅದಕ್ಕೆ ಕಾಂಪ್ಲೇಂಟ್ ಕೊಟ್ಟರೆ ಯಾರೂ ಕಾಂಪ್ಲೇಂಟ್ ಕೇಳೋಕ್ಕೆ ತಯಾರಿಲ್ಲ. ಯಾರಿಗೆ ಕೊಡೋಣ ಕಾಂಪ್ಲೇಂಟ್ ನಾವು? ಸಿಎಂ ಗಮನಕ್ಕೂ ಬಂದಿಲ್ವಾ ಅಂತ. ಸಿಎಂ ಗಮನಕ್ಕೂ ಬಂದದ. ಸಿಎಂ ಗಮನಕ್ಕೂ ಅದಕ್ಕೆ ಸಿಎಂ ಸಾಹೇಬ್ರಿಗೆ ಹೇಳ್ತಿದ್ದೆವು, ಸರ್ ನೀವು ಒಬ್ಬರು ಆನೆಸ್ಟ್ ಸಿಎಮ್ರು, ಒಳ್ಳೆಯ ಸಿಎಮ್ರು, ನೀವೊಂದು ಮೀಟಿಂಗ್ ಕರ್ರಿ. ನಮಗೆ ಹ್ಯಾಂಗೆ ಮೊದಲು ವಿರೋಧ ಪಕ್ಷನ ಹಾಕಿದ್ದಾಗ ನಮ್ಮ ಮೀಟಿಂಗ್ ಕರೆದು ನಮ್ಮ ಡಿಟೇಲ್ ನಮ್ಮ ಕೈಲೆಲ್ಲ ತೋತಿರಲ್ಲ. ನಿಮ್ಮ ಎದುರು ಎಲ್ಲರೂ ಹೇಳ್ತೇವೆ ನಾವು. ಎಲ್ಲ ಮಿನಿಸ್ಟ್ರಿಗೆ ಎಷ್ಟು ಮಾಡ್ತಾರೆ, ಹ್ಯಾಂಗೆ ಇದು ಮಾಡ್ತಾರೆ, ಯಾವ MLAಗಳು ಏನು ಮಾಡ್ತಾರೆ, ಡಿಟೇಲ್ ಹೆಸರು ಹೇಳ್ತಾ ಹೇಳಿದ್ದೇವೆ ಸರ್ ನಾವು. ಇದು ಅಲ್ಲ, ಡಿಟೇಲ್ ಚೀಫ್ ಮಿನಿಸ್ಟರ್ ಎಲ್ಲರೂ ಯಾರೆಲ್ಲ ದುಡ್ಡು ಕೇಳ್ತಿದ್ರು ಎಲ್ಲ ಹೆಸರು ಹೇಳ್ತಾರೆ. 101% ಸರ್, 101% ಎಲ್ಲರೂ ಹೆಸರು ಹೇಳ್ತೇವೆ. ಯಾರ ಹೆಸರು ಬಿಡೋಂಗಿಲ್ಲ. ಒಟ್ಟೆ ಬಿಟ್ಟರೆ ಅಂದ್ರೆ ನಮ್ಮ ಅಸೋಚಿ ನಮ್ಮ ಹಿಂದಿನ ಕಾಂಟ್ರಾಕ್ಟರ್ ಬದುಕಬೇಕು. ಹೆಂಗೆ ಒಬ್ಬ ಅಧ್ಯಕ್ಷರಾಗಿ ಇವತ್ತು ನಮ್ಮ ಒಬ್ಬ ಎಜುಕೇಟೆಡ್ ಅಧ್ಯಕ್ಷರಿದ್ದಾರೆ. ನಮಗೆ ಬಿ ಸ್ಟೂಡೆಂಟ್ರು ಅವರು. ನಮಗೆ ಗೊತ್ತಿನ ಎಲ್ಲನೂ ಅವ್ರಿಗೆ ಬಗ್ಗೆ ನಾಲೇಜ್ ಅದ. ಈಗ ಅವ್ರ ಮುಖಾಂತರ ಎಲ್ಲನೂ ಹೇಳೋಕೆ ಶುರು ಮಾಡಿಸ್ತೇವೆ ನಾವು. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಗುತ್ತಿಗೆದಾರರಿಗೆ ಇದುವರೆಗೂ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಎಂಬ ಆರೋಪ ಸಹ ಕೇಳಿಬಂದಿದೆ. ಹೀಗಾಗಿ ಸರ್ಕಾರದ ಒಂದು ಕಡೆ ಅಸಮಾಧಾನ, ಆಕ್ರೋಶ, ಮತ್ತೊಂದು ಕಡೆ ಹಣ ಬಿಡುಗಡೆ ಮಾಡೋ ವೇಳೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಗುತ್ತಿಗೆದಾರರ ಸಂಘದವರು ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ ಸರ್. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸಚಿವರು ಶಾಸಕರು ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕೇಳ್ತಿದ್ದಾರೆ ಸರ್? ಈಗ ಪರ್ಸೆಂಟೇಜ್ ಕೇಳಕತ್ತಾರ ಅಂತ ನಾವು ಎಲ್ಲಿ ಹೇಳಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. 5,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 5,000 ಕೋಟಿ ರೂಪಾಯಿ ಇಲ್ಲಿ ತನಕ ಖರ್ಚಾಗಿಲ್ಲ. ಟೆಂಡರ್ಗಳಿಗೆ ಯಾರಿಗೆ ಹಾಕಲಿಕ್ಕೆ ಇಂಡಿಪೆಂಡೆಂಟ್ ಇಲ್ಲ. ಟೆಂಡರ್ ಹಾಕಿದ್ರೆ ಟೆಂಡ್ರು ತೆಗಿಸ್ತಾರೆ.
ಏನು ಅವೆಲ್ಲ ಟೆಂಡರ್ ತಗೋ ಟೈಮ್ ಪ್ರಕಾರ ಮಾಡಕ್ಕೆ ತಯಾರಿಲ್ಲ. ಹೋಸ್ಟೆಲ್ ಹಿಂಗೆ ಮಾಡಕ್ಕೆ 5,000 ರೂಪಾಯಿ ವೆಸ್ಟ್ ಮಾಡಿದ್ರು ಲ್ಯಾಂಡ್ ಆರ್ಮಿಗೆ ಮತ್ತು ನಿರ್ಮಿತ ಕೇಂದ್ರಕ್ಕೆ ಕೊಟ್ಟು ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರು ಅದು ಕೊಟ್ಟವ್ರಿಗೆ ತೊಗೊಂಡವ್ರಿಗೆ ಗೊತ್ತಾ. ಈ ವರ್ಷನೂ ಹಾಗೆ ಮಾಡ್ಲಾಕತ್ತಾರೆ. ಈಗ ನೋಡ್ರಿ, ಈಗ ಜನವರಿ ಬಂದರೂ ಇಲ್ಲಿ ತನಕ 1,000 ಕೋಟಿ ರೂಪಾಯಿ ಟೆಂಡರ್ ಆಗಿಲ್ಲ. ಅದಕ್ಕೇನದ ನೀವು ಇಮಿಡಿಯೇಟ್ ಟೆಂಡರ್ ಕರೆದಕ್ಕೆ ಕೆಲಸಕ್ಕೆ ಚಾಲೂ ಮಾಡಿರಿ ಇದು ಅಂತ ಹೇಳಿ ನಾವು ಎಲ್ಲ ಕಾಂಟ್ರಾಕ್ಟ್ರಿಗೆ ಎಲ್ಲ 42 ಶಾಸಕರಿಗೆ ಮತ್ತು ಎಲ್ಲ ಜಿಲ್ಲೆಯ ಇವರಿಗೆ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಲೆಟ್ರ್ ಬರೆದಿದ್ದೆವು, ಇಮಿಡಿಯೇಟ್ ವರ್ಕ್ ಚಾಲೂ ಮಾಡಿರಿ ಅಂತೇಳಿ. ಸರ್, ನಿಮ್ಮ ಅಧ್ಯಕ್ಷರು ಹೇಳ್ತಾರೆ ದುಡ್ಡು ಕೊಟ್ಟರೆ ಕಮಿಷನ್ನು, ದುಡ್ಡು ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ. ಹಂಗಿಲ್ಲ ಅಧ್ಯಕ್ಷರದ್ರ ಸರ್. ಇಲ್ಲ ಅಧ್ಯಕ್ಷರು ಹಂಗಂದಿಲ್ಲ. ನಮ್ಗೆ ಎಲ್ಲ ಕಡೆದು ಪತ್ರ ಬಂದವ, ಎಲ್ಲ ಜಿಲ್ಲೆ ಕಡೆದು, ಎಲ್ಲ ಜಿಲ್ಲೆ ಅಧ್ಯಕ್ಷರುಗಳು ನಮಗೆ ಟೆಂಡರ್ ಹಾಕ್ಬಿಡ್ಸಂಗಿಲ್ಲ, ರೊಕ್ಕಕ್ಕೆ ಬೇಡ್ತಾರೆ, ನಮಗೆ ಪರ್ಸೆಂಟೇಜ್ ಕೇಳ್ತಾರೆ ಅಂತ ಲೆಟ್ರ್ ಬಂದವ. ಅವರೆಲ್ಲ ಲೆಟ್ರ್ ಗಮನಕ್ಕೆ ತೊಗೊಂಬಂದು ನಾವೆಲ್ಲ ಲೆಟ್ರ್ ತೊಗೊಂಡು ಕೃಷ್ಣ ಅಧ್ಯಕ್ಷರು ಏನು ಮಾಡಿದ್ರೆ 30 ಜಿಲ್ಲೆಗೆ ಟೂರ್ ಹಾಕ್ಕೊಂಡಿದ್ದಾರೆ. ಏನ್ರಿ 30 ಜಿಲ್ಲೆ ಟೂರ್ ಹಾಕ್ಕೊಂಡು ನೀವು ಈ ಥರ ಪತ್ರ ಬರೆದಿರಪ್ಪ, ಯಾರ್ಲಿಂದ ಕೇಳಕತ್ರ ಡೀಟೇಲ್ ತಂದು ಕಿಸಿದ್ರೆ ನಾವೆಲ್ಲ ನಿಮ್ಗೆ 5ನೇ ತಾರೀಕು ಡಿಕ್ಲೇರ್ ಮಾಡ್ತೇವೆ ಅಂತ ಹೇಳಿದೆವು ನಾವು. ಜಿಲ್ಲೆಯ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ ಅಂದ್ರೆ ಅಧಿಕಾರಿಗಳು ಏನೋ ದುಡ್ಡು ಕೇಳ್ತಿದ್ದಾರೆ. ಇಲ್ಲಿ ಸಚಿವರು ಸಹ ಭಾಗಿಯಾಗಿದಾರನ, ಶಾಸಕರು ಸಹ ಭಾಗಿಯಾಗಿದ್ದಾರೆ. ಬರೀ ಆಫೀಸರ್ ಅಷ್ಟೇ ಹೇಳ್ತಾರೆ. ಅವರು ಆಫೀಸರ್ ಹೇಳ್ತಾರೆ, ಶಾಸಕರು ಹೇಳ್ಯಾರ. ಶಾಸಕರು ಏನದ ಏನೋ ರೊಕ್ಕ ಕೊಟ್ಟರೆ ಪೂಜೆ ಮಾಡಕ್ಕೆ ಬರ್ತಾರೆ. ಹಾಂ, ರೊಕ್ಕ ಕೊಟ್ಟರೆ ಏನದ ಶಾಸಕರು ಸಚಿವರು ರೊಕ್ಕ ಕೊಟ್ಟರೆ ಮಾತ್ರ ಪೂಜೆ ಮಾಡಕ್ಕೆ ಬರ್ತಾರೆ. ಇಲ್ಲ, ಸಚಿವರ ಪೂಜೆ ಇರಲ್ಲ ಒಟ್ಟರೆ, ಶಾಸಕರ ಪೂಜೆ. ಅವ್ರ ಕಾನ್ಸ್ಟಿಟ್ಯೂನ್ಸಿದಾಗ ಅವ್ರೇನು ಕೆಲಸ ಇರ್ತಾವಲ್ಲ ಅವ್ರ ಪೂಜೆ, ಅವ್ರಿಗೆ 10-12% ಪರ್ಸೆಂಟೇಜ್ ಕೊಟ್ಟರೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ, ಪೂಜೆನ ಮಾಡೋಂಗಿಲ್ಲ. ಇಲ್ಲ 3 ತಿಂಗಳ 4 ತಿಂಗಳ 5 ತಿಂಗಳ 6 ತಿಂಗಳ ಯಾಕೆ ಬಿಡೋಂಗಿಲ್ಲ, ಅಲ್ಲಿ ತನಕ ಹಾಗೆ ಬೀಳ್ಬೇಕು, ಆದ್ರೆ ಪೂಜೆ ಮಾಡೋಂಗಿಲ್ಲ. ಏನ್ರಿ ಆ ಕೆಲಸ ಆಗಂಗಿಲ್ಲ. ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಶಾಸಕರು ಇದೇ ರೀತಿನ ದುಡ್ಡು ಕೊಟ್ಟರೆ ಮಾತ್ರ ಪೂಜೆನ 70% ಅದೇ ಥರ ದುಡ್ಡು ಕೊಟ್ಟರೆ ಪೂಜೆ ಎಲ್ಲ ಪೂಜೆ ಆಗಂಗಿಲ್ಲ. ವಸತಿ ಇಲಾಖೆಯಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲಿ ವ್ಯಾಪಕವಾಗಿ ಮಧ್ಯವರ್ತಿಗಳ ಕಾಟ ಆಗ್ತಿದೆ ಎಂಬುದು ಒಂದು ಆರೋಪ. ಅದು ನಮ್ಮ ಅಧ್ಯಕ್ಷರು ಲೆಟ್ರ್ ಬರೋದು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅವರಿಗೆ, ನಿಮ್ಮ ಬಳಿ ಈ ಥರ ನಡೀತಾ ಇದೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಅವ್ರು ಟೈಮ್ ತೊಗೊಂಡ್ರೆ ಒಂದು 15-20 ದಿವಸ ತಡ್ಡಿ ಸುಧಾರಣೆ ಮಾಡ್ತೀವಿ ಅಂತೇಳಿ. ಈಗ ಅದಕ್ಕೆ ಮೊದಲೇ ಡಿಕ್ಲೇರ್ ಮಾಡೋದು ನಮ್ಮ ಕರೆಕ್ಟ್ ಅಲ್ಲ ರೀ. ನೋಡಮ್ಮಿ ಸರ್, ಈಗ ನಮ್ದು ಒಂದಿನ ಜೀವನ ಅಲ್ಲಿದು ಏನ್ರಿ. ನಾವು ನಿರಂತರವಾಗಿ ಅವ್ರ ಕೂಡ ಯಾವತ್ತೂ ಸಂಪರ್ಕದ ಇರಬೇಕು. ಅವ್ರಿಗೆ ನಮಗೆ ಬಿಟ್ಟರು ಭಾಗಿಲ್ಲ. ಅದಕ್ಕೆ ನಾವು ಇಮಿಡಿಯೇಟ್ ಅವ್ರಿಗೆ ನಾವು ನೋಡ್ತೇವೆ, 15-20 ದಿನ ನೋಡ್ತೇವೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇರುವಾಗ ಇದೇ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ಕಮಿಷನ್ ಆರೋಪ ಮಾಡಿದರು. ಬಿಜೆಪಿ ಸರ್ಕಾರ ಇರಬೇಕಿಂತ ಜಾಸ್ತಿ ಇದನ್ನ ಕಮಿಷನ್ ಈಗಿನ ಸರ್ಕಾರದಲ್ಲಿ ಹೇಳಕತ್ತೀವಲ್ಲ, ನಮ್ಮ ಅಧ್ಯಕ್ಷರು ಹೇಳ್ಯಾರಲ್ಲ ಹೆಚ್ಚಿಗೆ ಅದ ಅಂತೇಳಿ. ಹೆಚ್ಚಿಗೆ ಆಗ್ಯದ ಅಂತ ಹೇಳಿರಲ್ಲ, ಇದ್ರಾಗ ಅಂತಿಲ್ಲ, ಟೋಟಲಿ ಎದ್ರಾಗ ಕಲ್ತು ಒಳ್ಳೆ ಹೆಚ್ಚಿಗೆ ಆಗ್ಯದ. ಈಗ ನೋಡಿ ಸರ್, ಈ ಟೆಂಡರ್ ಹಾಕಲು ಸ್ವತಂತ್ರ ಇಲ್ಲ, ಮೀನಿಂಗ್ ಏನಾಯ್ತು ಹೇಳ್ರಿ ನಿಮ್ಗೆ ತಿನ್ನ. ಈ ಪ್ರೊಕ್ಯೂರ್ಮೆಂಟ್ದಾಗ ಟೆಂಡರ್ ಅವ, ಅಲ್ಲಿ ಟೆಂಡರ್ ಹಾಕೋ ಸ್ವತಂತ್ರ ಇಲ್ಲ. ಅಲ್ಲಿ ಏನದ ಓಪನ್ ಅದು ಹಾಕಿ ಟೆಂಡರ್ ತೆಗಿಸ್ತಾರೆ. ಅದಕ್ಕೆ ಕಾಂಪ್ಲೇಂಟ್ ಕೊಟ್ಟರೆ ಯಾರೂ ಕಾಂಪ್ಲೇಂಟ್ ಕೇಳೋಕ್ಕೆ ತಯಾರಿಲ್ಲ. ಯಾರಿಗೆ ಕೊಡೋಣ ಕಾಂಪ್ಲೇಂಟ್ ನಾವು? ಸಿಎಂ ಗಮನಕ್ಕೂ ಬಂದಿಲ್ವಾ ಅಂತ. ಸಿಎಂ ಗಮನಕ್ಕೂ ಬಂದದ, ಸಿಎಂ ಗಮನಕ್ಕೂ. ಅದಕ್ಕೆ ಸಿಎಂ ಸಾಹೇಬ್ರಿಗೆ ಹೇಳ್ತಿದ್ದೆವು, ಸರ್ ನೀವು ಒಬ್ಬರು ಆನೆಸ್ಟ್ ಸಿಎಮ್ರು, ಒಳ್ಳೆ ಸಿಎಮ್ರು, ನೀವೊಂದು ಮೀಟಿಂಗ್ ಕರ್ರಿ. ನಮಗೆ ಹ್ಯಾಂಗೆ ಮೊದಲು ವಿರೋಧ ಪಕ್ಷನ ಹಾಕಿದ್ದಾಗ ನಮ್ಮ ಮೀಟಿಂಗ್ ಕರೆದು ನಮ್ಮ ಡಿಟೇಲ್ ನಮ್ಮ ಕೈಯಲ್ಲಿ ತೋತಿರಲ್ಲ, ನಿಮ್ಮ ಎದುರು ಎಲ್ಲರೂ ಹೇಳ್ತೇವೆ ನಾವು. ಎಲ್ಲ ಮಿನಿಸ್ಟ್ರಿಗೆ ಎಷ್ಟು ಮಾಡ್ತಾರೆ, ಹ್ಯಾಂಗೆ ಇದು ಮಾಡ್ತಾರೆ, ಯಾವ MLAಗಳು ಏನು ಮಾಡ್ತಾರೆ, ಡಿಟೇಲ್ ಹೆಸರು ಹೇಳ್ತಾ ಹೇಳಿದೇವೆ ಸರ್ ನಾವು. ಇದು ಅಲ್ಲ, ಡಿಟೇಲ್ ಚೀಫ್ ಮಿನಿಸ್ಟರ್ ಎಲ್ಲರೂ ಯಾರೆಲ್ಲ ದುಡ್ಡು ಕೇಳ್ತದೆ ಎಲ್ಲ ಹೆಸರು ಹೇಳ್ತಾರೆ. 101% ಸರ್, 101% ಎಲ್ಲರೂ ಹೆಸರು ಹೇಳ್ತೇವೆ. ಯಾರ ಹೆಸರು ಬಿಡಂಗಿಲ್ಲ. ಒಟ್ಟೆ ಬಿಟ್ಟರೆ ಅಂದ್ರೆ ನಮ್ಮ ಅಸೋಚಿ ನಮ್ಮ ಹಿಂದಿನ ಕಾಂಟ್ರಾಕ್ಟರ್ ಬದುಕಬೇಕು. ಹೆಂಗೆ ಒಬ್ಬ ಅಧ್ಯಕ್ಷರಾಗಿ ಇವತ್ತು ನಮ್ಮ ಒಬ್ಬ ಎಜುಕೇಟೆಡ್ ಅಧ್ಯಕ್ಷರಿದ್ದಾರೆ. ನಮಗೆ ಬಿ ಸ್ಟೂಡೆಂಟ್ರು ಅವರು, ನಮಗೆ ತಿನ್ನ ಎಲ್ಲನೂ ಅವ್ರಿಗೆ ಬಗ್ಗೆ ನಾಲೇಜ್ ಅದ. ಈಗ ಅವ್ರ ಮುಖಾಂತರ ಎಲ್ಲನೂ ಹೇಳೋಕೆ ಶುರು ಮಾಡಿಸ್ತೇವೆ ನಾವು. ಇದಿಷ್ಟು ರಾಜ್ಯ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷ ಜಗನ್ನಾಥ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.